ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು 12,000 ಒಳಗಡೆ ಒಂದು 5G ಮೊಬೈಲ್ ಅನ್ನ ಹುಡುಕ್ತಾ ಇದ್ರೆ ನಾನೊಂದು ಮೊಬೈಲ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಫೋನ್ ಬಂದ್ಬಿಟ್ಟು ಪೋಕೋ M6 Pro 5G ಅಂತ ಹೇಳಿ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಫುಲ್ ರಿವ್ಯೂ ಕೊಡ್ತೀನಿ ಹಾಗೂ ಅದ್ರ ಫೀಚರ್ಸ್ ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಫೀಚರ್ಸ್ ಆದ್ರೆ ನೋಡೋದಾದ್ರೆ 6.7 ಇಂಚ್ ಫುಲ್ ಡಿಸ್ಪ್ಲೇ ಒಂದಿಗೆ ಬರುತ್ತೆ. ಸೊ ಪ್ರೊಸೆಸರ್ ನ ಅಳವಡಿಸಿದ್ದಾರೆ ಸ್ನ್ಯಾಪ್ ಡ್ರ್ಯಾಗನ್ 4 Gen 2 ನ. ಹಾಗೆ ರ್ಯಾಮ್ ಬರುತ್ತೆ 4GB ಮತ್ತು 6 ಮತ್ತು 8 ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಆದ್ರೆ 64 ಮತ್ತು 128 ಬರುತ್ತೆ. ನಿಮ್ ಬಜೆಟ್ ಏನಾದ್ರೂ ಒಂದು 11,000 ಇತ್ತಂತಂದ್ರೆ 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಸಿಗುತ್ತೆ. ಹಾಗೆ 12,000 ರೂಪಾಯಿಗೆ 6GB ರ್ಯಾಮ್ 128 ಇಂಟರ್ನಲ್ ಸಿಗುತ್ತೆ. ಸೊ ನಿಮ್ದೇನಾದ್ರೂ ಬಜೆಟ್ 15,000 ತನ ಆಯ್ತಂತಂದ್ರೆ 8GB ರ್ಯಾಮ್ ಮತ್ತು 128 ಸ್ಟೋರೇಜ್ ಒಂದಿಗೆ ಸಿಗುತ್ತೆ. ಕ್ಯಾಮ್ರಾ ನೋಡೋದಾದ್ರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು 50+2MP ಬರುತ್ತೆ. ಹಾಗೆ ಫ್ರಂಟ್ ಸೈಡ್ ಬಂದ್ಬಿಟ್ಟು 13MP ಕ್ಯಾಮ್ರಾ ಬರುತ್ತೆ. ಬ್ಯಾಟ್ರಿ ನೋಡೋದಾದ್ರೆ 5000 mAh ಬ್ಯಾಟ್ರಿ ಬರುತ್ತೆ. ಹಾಗೆ 18 ವೋಲ್ಟ್ ಫಾಸ್ಟ್ ಚಾರ್ಜರ್ ಒಂದಿಗೆ ಬರುತ್ತೆ. ಇದು ಅಡಿಷನಲ್ ಬೆನಿಫಿಟ್ ನೋಡೋದಾದ್ರೆ ಇದರಲ್ಲಿ ಡ್ಯುಯಲ್ ಸಿಮ್ 5G ಸಪೋರ್ಟ್ ಕೊಡುತ್ತೆ. ಸೊ 11,000ದಿಂದ 15,000 ಒಳಗಡೆ ಸೊ ನಿಮ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು, ಪೋಕೋ M6 Pro 5G ಅಂತ ಹೇಳಿ. ಸೊ ವೈಫೈ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರುತ್ತೆ. ಸೊ ಫೇಸ್ ಲಾಕ್ ಫೀಚರ್ ಬರುತ್ತೆ. 3.mm ಹೆಡ್ಫೋನ್ ಜಾಕ್ ಬರುತ್ತೆ. ಸೊ ಅಡಿಷನಲ್ ಬೆನಿಫಿಟ್ ಇಟ್ಸ್ ಆದ್ರೆ ಬರುತ್ತೆ ಈ ಫೋನಲ್ಲಿ. ಸೊ ನಿಮ್ದು ಬಜೆಟ್ ಏನಾದರೂ ಒಂದು 12,000ದಿಂದ 15,000 ತನ ಇತ್ತಂತಂದ್ರೆ ಈ ಮೊಬೈಲ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಸೊ 5G ಮೊಬೈಲ್ ಇದೆ ಇದು. ಸೊ ಬ್ಯಾಟ್ರಿ ಕೂಡ ಚೆನ್ನಾಗಿ ಬರುತ್ತೆ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋ ಕಾರಣಕ್ಕಾಗಿ ಬೇಗನೆ ಚಾರ್ಜ್ ಆಗುತ್ತೆ. ಸೊ ನಿಮ್ ಬಜೆಟ್ ಏನಾದ್ರು ಒಂದು 15,000 ಒಳಗಡೆ ಇತ್ತು ಅಂತಂದ್ರೆ ಸೊ ಈ ಮೊಬೈಲ್ ಅನ್ನ ನೀವು ಬೈ ಮಾಡಬಹುದು. ಸೊ ಪ್ರೊಸೆಸರ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಓವರ್ ಆಗಿ ವಿಡಿಯೋ ನೋಡೋದಾದ್ರೆ ಇದಕ್ಕೆ ರೇಟಿಂಗ್ ಕೊಡೋದು ನಾನು 5 ಅಲ್ಲಿ 4.5 ಕೊಡ್ತೀನಿ. ಸೊ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದು 11,000ದಿಂದ 15,000 ತನ ಈ ಮೊಬೈಲ್ ಸಿಗುತ್ತೆ. ಸೊ 3 ವೇರಿಯಂಟ್ ಆಗಿದೆ ಇದು, 4GB 6 ಮತ್ತು 8GB. ಸೊ ನೀವು ಯಾವ ವೇರಿಯಂಟ್ ತಗೊಂತೀರಾ ಆ ವೇರಿಯಂಟ್ಗೆ 15,000 ಒಳಗಡೆ, ಲಾಸ್ಟ್ ಬಂದ್ಬಿಟ್ಟು 8GB, ಅದು 15,000 ಒಳಗಡೆ ಈ ಮೊಬೈಲ್ ಸಿಗುತ್ತೆ. ಸೊ ನಿಮ್ಗೇನಾದ್ರೂ ಒಂದು 15,000 ಬಜೆಟ್ ಇತ್ತಂತಂದ್ರೆ ನೀವು 8GB ಬೈ ಮಾಡ್ಬೋದು. ಸೊ ನೀವೇನಾದ್ರೂ ಗೇಮಿಂಗ್ ಅದು ಆಡೋರಿದ್ರೆ ಸೊ ಈ ಮೊಬೈಲ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಕಡಿಮೆ ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ತೀನಿ. ಹೋದ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಈ ವಿಡಿಯೋದಲ್ಲಿ 12,000 ಮೊಬೈಲ್ ಅನ್ನ ನಾನು ರಿವ್ಯೂ ಕೊಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮೊಬೈಲ್ ಹಾಗೂ ಎಷ್ಟು ಬಜೆಟ್ ಇರೋ ಮೊಬೈಲ್ ಅನ್ನ ನಾನು ರಿವ್ಯೂ ಕೊಡ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಆ ಮೊಬೈಲ್ ಅನ್ನ ನಾನು ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನಮಸ್ಕಾರ.